ಚಾನಲ್. ಇದು ಸಂಡೇ ವ್ಲಾಗ್. ಇವತ್ತಾದರೂ ಸ್ವಲ್ಪ ಲೇಟಾಗಿ ಎದ್ದೋಳೋಣ ಅಂತ ಅಂದರೆ 7 ಗಂಟೆಗೆಲ್ಲ ಅಪ್ಪ ಅಮ್ಮ ನನ್ನ ತಮ್ಮ ಮತ್ತು ನಮ್ಮ ಶೈಲ ಮನೆಗೆ ಬಂದರು. ಯಾವುದೋ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ಬೇಕಂತೆ. ಲಕ್ಕಿನೂ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ಅಜ್ಜಿ ತಾತ ಅಂದರೆ ಹಾಗೇ ಅಲ್ವಾ, ಎಲ್ಲಿಗೆ ಹೋದರೂ ಮೊಮ್ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ಇರ್ತಾರೆ. ಅದರಲ್ಲೂ ಅಜ್ಜಿ ತಾತ ಮನೆಗೆ ಬಂದಾಗ ಮೊಮ್ಮಕ್ಕಳ ಖುಷಿಗೆ ಮಿತಿನೇ ಇರೋದಿಲ್ಲ. ಅವ್ರ ಪ್ರೀತಿಗೆ ಬೆಲೆನೂ ಕಟ್ಟೋಕ್ಕಾಗಲ್ಲ. ಎಲ್ಲಿಗೆ ಹೋದರೂ ಮೊಮ್ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಪ್ರೈಸ್ಲೆಸ್. ಇವ್ರನ್ನ ನೋಡ್ತಿದ್ರೆ ನಮ್ಮ ಅಜ್ಜಿ ತಾತ ನೆನಪಾಗ್ತಾರೆ. ಅವರು ಅಷ್ಟೇ, ನಾವು ಚಿಕ್ಕವರಿದ್ದಾಗ ನಾಳೆ ಎಕ್ಸಾಮ್ ಮುಗಿಯುತ್ತೆ ಅಂತ ಅಂದರೆ ಇವತ್ತೇ ಬಂದುಬಿಡ್ತಿದ್ರು. ಅಪ್ಪ ಅಮ್ಮ ಬೇಡ ಅಂದರು, ಅವರು ನನ್ನ ತಮ್ಮನ ಊರಿಗೆ ಕರ್ಕೊಂಡು ಹೋಗ್ತಿದ್ರು. ಆದರೆ ಇವಾಗ ಅದು ನೆನಪು ಮಾತ್ರ. ನಿಮ್ಮನೇಲಿ ಯಾರಾದರೂ ಅಜ್ಜಿ ತಾತ ಇದ್ದರೆ ಆದಷ್ಟು ಮಕ್ಕಳನ್ನ ಅವ್ರ ಜೊತೆ ಇರೋದಕ್ಕೆ ಬಿಡಿ. ಯಾಕಂದರೆ ಮತ್ತೆ ಆ ಟೈಮ್ ಬರೋಲ್ಲ. ಇವಾಗ ನಾವು ನೆನೆಸ್ಕೊಳ್ಳೋದಕ್ಕೆ ಒಂದು ನೆನಪಿದೆ ಅಷ್ಟೇ, ಬಟ್ ಅವರೇ ಇಲ್ಲ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಇದ್ದರೆ ಆದಷ್ಟು ಅವ್ರ ಜೊತೆ ಸಮಯ ಕಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅಪ್ಪ ಅಮ್ಮ ಮತ್ತು ಲಕ್ಕಿ ಅವರೆಲ್ಲನೂ ಫಂಕ್ಷನ್ಗೆ ಹೋದರು. ಇನ್ನು ನಾವು ಲಕ್ಕಿ ಬರ್ಡೇಗೆ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಯೂಶ್ವಲಿ ನ್ಯೂ ಇಯರ್ಗೆ ಎಲ್ಲರೂ ನ್ಯೂ ರೆಸಲ್ಯೂಷನ್ ತೊಗೊತಿರ್ತಾರೆ. ಆದರೆ ನಾವು ಲಕ್ಕಿ ಹುಟ್ಟಿದಾಗಿನಿಂದ ಒಂದು ರೆಸಲ್ಯೂಷನ್ನ ತೊಗೊಂಡಿದ್ದೀವಿ. ಅದು ಏನಂದರೆ, ಪ್ರತಿ ವರ್ಷ ಲಕ್ಕಿ ಹುಟ್ಟಿದ ಹಬ್ಬಕ್ಕೆ ನಮ್ಮ ಕೈಲಿ ಆದಷ್ಟು ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆ ಊಟ ಕೊಡಬೇಕು ಅಂತ. ಇದನ್ನು ನಾವು ಕಳೆದ 2 ವರ್ಷದಿಂದನೂ ಮಾಡ್ತಾ ಇದ್ದೀವಿ. ಈ ವರ್ಷವೂ ಮಾಡ್ತೀವಿ, ಇನ್ನು ಮುಂದೆನೂ ಮಾಡ್ತಾ ಇರ್ತೀವಿ. ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ನಡೀತಿದೆ. ಲಾಸ್ಟ್ 2 ಇಯರ್ಸಿಂದ ಕ್ಯಾಟ್ರಿಂಗ್ ಅವ್ರಿಗೇನೆ ಕೊಡ್ತಿದ್ವಿ. ಆದರೆ ಈ ಸಲ ಅಮ್ಮ ಮತ್ತು ಅತ್ತಿಗೆ ನಾವೇ ಮಾಡೋಣ ಅಂತ ಇದ್ದರು. ಹಾಗಾಗಿ ನಾನು ಮತ್ತು ಸರ್ ಏನೇನು ಅಡುಗೆ ಮಾಡಬೇಕು, ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಲಿಸ್ಟ್ ಮಾಡ್ತಿದ್ದೀವಿ. ಇನ್ನು ನೇಬರ್ಸು, ಫ್ರೆಂಡ್ಸು ಮತ್ತು ಮಕ್ಕಳು ಎಲ್ಲರೂ ಸೇರಿಸಿ ನಿಯರ್ಲಿ ಒಂದು 80 to 90 ಮೆಂಬರ್ಸ್ವರೆಗೂ ಇರ್ಬೋದು ಅಲ್ವಾ. ಸೊ ಅದಕ್ಕೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಪ್ರಿಪ್ರೇಷನ್ನು ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ. ಇನ್ನು ಅಮ್ಮನ ಅಡುಗೆ ಮಾಡೋದಕ್ಕೆ 1-2 ದೊಡ್ಡ ಪಾತ್ರೆ ತೊಗೊಂಡು ಬಾಮ್ಮ ಅಂದರೆ, ನೋಡಿ ಅಮ್ಮ ಎಷ್ಟು ಪಾತ್ರೆ ತಂದಿದ್ದಾರೆ ಅಂತ. ಅಮ್ಮಂದಿರೇ ಹಾಗೆ ಅಲ್ವಾ, ಕೇಳೋದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಇನ್ನು ಅಮ್ಮ ಹೋಳಿ ಹಬ್ಬಕ್ಕೆ ಜಾತ್ರೆಗೆ ಹೋಗಿದ್ರಂತೆ. ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು. ಈ ಜೋಡಿ ಆನೆಗಳನ್ನ ನೋಡಿ ನಂಗೆ ಅದು ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟ್ ಇದೆ ಅಲ್ವಾ. ಹಾಗಾಗಿ ಅಮ್ಮ ನಂಗೆ ಇವೆರಡು ತೊಗೊಂಬಾ ಅಂತ ಅಂದೆ. ಅಮ್ಮ ಅದ್ರ ಜೊತೆಗೆ ಕುಬೇರ ಸ್ವಾಮಿದು ಸ್ಟ್ಯಾಚು ಕೂಡ ತಂದಿದ್ರು. ಎಷ್ಟು ಕ್ಯೂಟ್ ಇದೆ ಅಲ್ವಾ ಇದು. ಆ್ಯಕ್ಚುಲಿ ನಾರ್ತಲ್ಲಿ ಇಟ್ಟರೆ ತುಂಬ ಒಳ್ಳೇದಂತೆ. ವಾಸ್ತು ಪ್ರಕಾರ ಇದರಿಂದ ಅನಗತ್ಯ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ಐಶ್ವರ್ಯನೂ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಅಮ್ಮ ಮತ್ತು ವೇಣು ಇಬ್ಬರು ಅಡ್ವಾನ್ಸ್ ಆಗಿ ಲಕ್ಕಿಗೆ ಗಿಫ್ಟ್ ಅಂತ ತಂದುಬಿಟ್ಟಿದ್ರು. ನೋಡಿ, ಇದು ಬ್ಲೂ ಶರ್ಟ್, ಇದು ಅಮ್ಮ ತಂದಿದ್ದು. ಇನ್ನೊಂದು ವೈಟ್ ಇದು, ಅದು ನಮ್ಮ ವೇಣು ತಂದಿದ್ದು. ಅಮ್ಮ ಬರ್ಡೇಗೆ ನೀವು ಬಟ್ಟೆ ತರಬೇಡಿ, ನಾನೇ ತರ್ತೀನಿ ಅಂತ ಹೇಳಿ ನಾನು ತಂದಿದ್ದೆ ಹಾಕಬೇಕು ಅಂತ ಅಂದರು. ಇನ್ನು ಅಮ್ಮಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು, ಸರಿ ಅಮ್ಮ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಇನ್ನು ಅಪ್ಪ ಅಮ್ಮನೂ ಫಂಕ್ಷನಿಂದ ವಾಪಸ್ ಬಂದರು. ಅದಕ್ಕೆ ವೇಣುಗೆ ಬಾರೋ ಸ್ವಲ್ಪ ತರಕಾರಿ ಮತ್ತು ಹೂವು ಅದೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೂವು ತರಕಾರಿ ಎಲ್ಲ ತಂದ್ವಿ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಹೂವು ಬಾಡೋಗೋ ಚಾನ್ಸಸ್ ಇರುತ್ತೆ. ಇನ್ನು ಇಷ್ಟೆಲ್ಲ ತರಕಾರಿ ಫ್ರಿಜ್ಜಲ್ಲಿ ಕೂಡ ಇಡಿಸೋದು ಇಲ್ಲ. ಅದಕ್ಕೆ ಈ ಥರ ಒಂದು ದೊಡ್ಡ ಬುಟ್ಟಿಯಲ್ಲಿ ಅಪ್ಪನ ಪಂಚೆ ಒಂದಿತ್ತು, ಅದನ್ನು ನೆನೆಸ್ಕೊಂಡು ಬುಟ್ಟಿಯಲ್ಲಿ ಹಾಕಿ ಎಲ್ಲ ತರಕಾರಿನ ಇದರಲ್ಲಿ ಇಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ತರಕಾರಿ ಫ್ರೆಶ್ ಆಗಿರುತ್ತೆ. ಇನ್ನು ಹೂಗಳನ್ನೆಲ್ಲ ಕಟ್ಬಿಟ್ಟು ಇಟ್ಕೊಂಡ್ರೆ ನಾಳೆ ಅಥವಾ ನಾಳಿದ್ದು ಏನಾದರೂ ಬೇರೆ ಕೆಲಸ ಮಾಡಬಹುದು. ಇಲ್ಲಾಂದರೆ ನಾಳೆ ಎಲ್ಲ ಇದೇ ಕೆಲಸ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಇನ್ನು ಈ ಪ್ಲಾಸ್ಟಿಕ್ ಕವರ್ನ ಕೂಡ ಒಂದು ಕಡೆ ಎತ್ತಿಡ್ತಿದ್ದೀನಿ, ಏನಕ್ಕಾದರೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಜೋಡಿಸಿರೋ ತರಕಾರಿನೆಲ್ಲ ಒಂದು ಕಡೆ ಜೋಡಿಸ್ಬಿಡ್ತಿದ್ದೀನಿ. ಯಾಕಂದರೆ ನಾಳೆ ತೊಗೋಬೇಕಾದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ತೊಗೋಬೋದು ಅಂತ. ಇನ್ನು ನಾನು ತರಕಾರಿ ಎಲ್ಲ ಜೋಡಿಸಿ ಹೂಗಳನ್ನೆಲ್ಲ ಕಟ್ಟೋಣ ಅಂದರೆ ಲಕ್ಕಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಮಕ್ಕಳು ಇದ್ದರೆ ಅಂತೂ ಅಷ್ಟು ಬೇಗ ಕೆಲಸ ಅಂತೂ ಮುಗಿಯಲ್ಲ ಅಲ್ವಾ. ಇವನು ಹೆಲ್ಪ್ ಮಾಡ್ತಿದ್ದಾನೋ ಅಥವಾ ಆಟ ಆಡ್ತಿದ್ದಾನೋ ಅವನಿಗೆ ಗೊತ್ತು. ಇನ್ನು ಸರ್ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ನೋಡಿದ್ರೆ ಹೆಲ್ಪ್ ಮಾಡೋ ಬದಲು ನನಗೆ ಇನ್ನೊಂದಿಷ್ಟು ಕೆಲಸ ಇಡ್ತಿದ್ದಾರೆ ಈ ಅಪ್ಪ ಮಗ ಇಬ್ಬರು. ಅದಕ್ಕೆ ನಿಮ್ಮಿಬ್ಬರಿಗೂ ಒಂದು ನಮಸ್ಕಾರ, ನೀವಿಬ್ಬರು ಹೋಗಿ ನಾನು ಮಾಡ್ಕೋತೀನಿ ಅಂತ ಹೇಳಿದೆ. ಹಾಗೆ ಸರ್ಗೆ ಲಕ್ಕಿನ ಮಲಗಿಸೋಕೆ ಹೇಳಿದೆ. ಆದರೆ ಲಕ್ಕಿಗೆ ನಿದ್ದೆ ಮಾಡಿಸೋಕೆ ಅಮ್ಮನೇ ಬೇಕು ಅಂತ ಅಂದ. ಯೂಶ್ವಲಿ ಅವನು ಅವ್ರ ಅಪ್ಪ ಜೊತೆಗೆ ಮಲಗ್ತಿದ್ದ. ಆದರೆ ಅಮ್ಮಂದಿರಿಗೆ ಯಾವಾಗ ಜಾಸ್ತಿ ಕೆಲಸ ಇರುತ್ತೋ ಅವತ್ತೇ ಮಕ್ಕಳು ಅಮ್ಮ ಬೇಕು ಅಂತಾರೆ. ಇನ್ನು ಲಕ್ಕಿನ ಮಲಗಿಸ್ಬಿಟ್ಟು ಬಂದು ಬ್ಯಾಲೆನ್ಸ್ ಇದ್ದ ಹೂಗಳನ್ನೆಲ್ಲ ಪೋಣಿಸ್ತಾ ಇದ್ದೆ.
ಸರ್ಗೆ ಮಲ್ಕೊಳ್ಳಿ, ಬೆಳಿಗ್ಗೆ ಕಾಲೇಜ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಲ್ವಾ ಅಂತ ಅಂದೆ. ಆದರೆ ಅವರು ಇರಲಿ ಬಿಡಿ, ಇಬ್ಬರು ಕೆಲಸ ಮಾಡಿದರೆ ಬೇಗ ಮುಗಿಯುತ್ತೆ ಅಂತ ಅಂದರು. ಅವರು ಸ್ವಲ್ಪ ಹೂ ಮಾಲೆಗಳನ್ನ ಕಟ್ಟೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ಹೂ ಮಾಲೆಗಳೆಲ್ಲ ರೆಡಿ ಆದಮೇಲೆ ಅದನ್ನು ಒಂದು ನೆನೆಸಿರೋ ಬಟ್ಟೆಯಲ್ಲಿ ಇಟ್ಟೆ. ಈ ಥರ ಇಟ್ಟರೆ ಹೂಗಳು ಒಂದೆರಡು ದಿನ ಆದರೂ ಫ್ರೆಶ್ ಆಗಿರುತ್ತೆ. ಬಟ್ ಇದನ್ನು ನೋಡ್ಕೊತಿರ್ಬೇಕು, ಒಂದು ವೇಳೆ ಏನಾದರೂ ಬಟ್ಟೆ ಒಣಗಿದ್ರೆ ಸ್ವಲ್ಪ ನೀರು ಚಿಮುಕ್ಸಿದ್ರೆ ಮುಗೀತು. ಇನ್ನು ಇಷ್ಟು ಕೆಲಸ ಮುಗಿಯೋಷ್ಟರಲ್ಲಿ ರಾತ್ರಿ 11:30 ಆಗೋಯಿತು. ಇನ್ನು ಸ್ವಲ್ಪ ಮನೆ ಕ್ಲೀನ್ ಮಾಡಿದರೆ ಬೆಳಿಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗಲೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ. ಇದು ಇವತ್ತಿನ ಲಕ್ಕಿ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.